Hello friends, welcome to India for IAS. This is Manjunath Mudol. Topic of this video is Algeria. So this Algeria, it is a prelims exclusive topic. So prelims exclusive topic, and it is a topic on mapping. So map based questions in Bharat UPSC nalli. So our point of view, this Algeria it is important, and it is important along with mapping. So it is important with respect to resources. ಸೊ ಇವಾಗ ಆಫ್ರಿಕನ್ ಕಂಟ್ರಿಲಿ ಯಾವ ರಿಸೋರ್ಸ್ ಇದೆ ಅನ್ನೋದು ಪೇರ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ ಯು ಪಿ ಎಸ್ ಸಿನಲ್ಲಿ. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಜೀರಿಯಾ ಇಸ್ ಇಂಪಾರ್ಟೆಂಟ್. ಸೊ ಇತ್ತೀಚೆಗೆ ಇಂಡಿಯಾ ಆ್ಯಂಡ್ ಅಲ್ಜೀರಿಯಾ ದೇ ವೇರ್ ಹೋಲ್ಡಿಂಗ್ ಸೆವೆಂತ್ ರೌಂಡ್ ಆಫ್ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ಸ್. ಸೊ ಇಂಡಿಯಾ ಆ್ಯಂಡ್ ಅಲ್ಜೀರಿಯಾ ಡಿಪ್ಲೊಮ್ಯಾಟಿಕ್ ಕನ್ಸಲ್ಟೇಷನ್ಸ್ ಸೆವೆಂತ್ ರೌಂಡ್ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ಸ್ ಆಗ್ತಾ ಇರುತ್ತೆ. ಸೊ ಆ ವಿಷಯವಾಗಿ ಅಲ್ಜೀರಿಯಾ ನ್ಯೂಸಲ್ಲಿರುತ್ತೆ. So now we will study a few important facts of Algeria. So Algeria related important facts ಇದೆ. So which are important from examination point of view. ಅದನ್ನು ನಾವು ನೋಡ್ತಾ ಹೋಗೋಣ. So coming to the location of Algeria. So Algeria it is located in Maghreb region in North Africa. So ಇವಾಗ ಯಾವ ರೀತಿ ಮೆಡಿಟರೇನಿಯನ್ ರೀಜಿಯನ್ ಅಂತ ಇದೆ, ಸೊ ಯಾವ ರೀತಿ ಲೆವಾಂಟ್ ರೀಜಿಯನ್ ಅಂತ ಇದೆ, ಸೊ ಯಾವ ರೀತಿ ಸ್ಕ್ಯಾಂಡಿನೇವಿಯಾ ಅಂತಿದೆ, ಯಾವ ರೀತಿ ಸೆನೈ ಪೆನಿನ್ಸುಲಾ ಅಂತ ಇದೆ, ಸೊ ಅದೇ ರೀತಿ ನಾರ್ತ್ ಆಫ್ರಿಕಾದಲ್ಲಿ ಒಂದು ಮೆಗ್ರಬ್ ರೀಜನ್ ಅಂತ ಇದೆ. ಸೊ ಅಲ್ಜೀರಿಯಾ ಇಟ್ ಫಾಲ್ಸ್ ಅಂಡರ್ ಮೆಗ್ರಬ್ ರೀಜನ್ ಆರ್ ಇಟ್ ಈಸ್ ಲೊಕೇಟೆಡ್ ಇನ್ ಮೆಗ್ರಬ್ ರೀಜನ್. ಸೊ ಈ ಮೆಗ್ರಬ್ ರೀಜನ್ ಅಂತ ಏನಿದೆ ಅಲ್ಲಿ ಲೊಕೇಟ್ ಆಗಿದೆ. ಸೊ ಅದು ಏನಂತ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಸ್ಟ್ರಾಟಜಿಕಲಿ ಇದನ್ನು ನಾವು ನೋಡೋದಾದರೆ, ಸೊ ಅಲ್ಜೀರಿಯಾ ಇಟ್ ಈಸ್ ಲೊಕೇಟೆಡ್ ಇನ್ ಸಚ್ ಎ ಸ್ಟ್ರಾಟಜಿಕಲಿ ಇಟ್ ಈಸ್ ಲೊಕೇಟೆಡ್. So coming to the maritime boundary of Algeria. So Algeria, it has a coastline on the Mediterranean Sea. So Mediterranean Sea ಏನಿದೆ, ಸೊ ಅಲ್ಜೀರಿಯಾದ ನಾರ್ತಲ್ಲಿ ಮೆಡಿಟರೇನಿಯನ್ ಸಿ ಇದೆ, ಮತ್ತು ಇದು ಮೆಡಿಟರೇನಿಯನ್ ಸಿಗೆ ಒಂದು ಕೋಸ್ಟ್ ಲೈನನ್ನು ಹೊಂದಿದೆ. ಆ್ಯಂಡ್ ದಿಸ್ ಕೋಸ್ಟ್ ಲೈನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಟ್ರೇಡ್, ಎನರ್ಜಿ ಎಕ್ಸ್ಪೋರ್ಟ್ ಆ್ಯಂಡ್ ಜಿಯೋ ಪಾಲಿಟಿಕ್ಸ್ ಆಫ್ ಅಲ್ಜೀರಿಯಾ. ಸೊ ದಿಸ್ ಈಸ್ ಅಲ್ಜೀರಿಯಾ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಮೆಗ್ರಬ್ ರೀಜನ್. ಸೊ ಇಲ್ಲಿ ಅಲ್ಜೀರಿಯಾದಲ್ಲಿ ಹಾದು ಹೋಗುತ್ತೆ ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆ, ಇಟ್ ಈಸ್ ಪಾಸಿಂಗ್ ಥ್ರೂ ಅಲ್ಜೀರಿಯಾ, ದ್ಯಾಟ್ ವಿ ಕ್ಯಾನ್ ಸಿ ಹಿಯರ್. ಸೊ ದಿಸ್ ಈಸ್ ಟುವರ್ಡ್ಸ್ ನಾರ್ತಲ್ಲಿ ಏನಿದೆ, ಅಲ್ಜೀರಿಯಾ ನಾರ್ತಲ್ಲಿ ಮೆಡಿಟರೇನಿಯನ್ ಸಿ ಇದೆ. ಆ್ಯಂಡ್ ಇಟ್ ಶೇರ್ಸ್ ಬಾರ್ಡರ್ ವಿತ್ 7 ಕಂಟ್ರೀಸ್. ಸೊ ಅದನ್ನ ನಾವು ನೋಡಿದ್ದೀವಿ. ಮೊರೊಕ್ಕೊ ಇದೆ, ಟ್ಯುನಿಸಿಯಾ ಇದೆ, ಲಿಬಿಯಾ ಇದೆ, ನೈಜರ್ ಇದೆ, ಮಾಲಿ ಇದೆ, ಮಾರಿಷೋನಿಯಾ ಇದೆ. ಸೊ ರೈಟ್, ದೆನ್ ವೆಸ್ಟರ್ನ್ ಸಹರಾ. ಸೊ ದೀಸ್ ಆರ್ ದ ಕಂಟ್ರೀಸ್ ಅಲಾಂಗ್ ವಿತ್ ವಿಚ್ ಅಲ್ಜೀರಿಯಾ ಏನು ಮಾಡುತ್ತೆ, ಬಾರ್ಡರ್ನ ಶೇರ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಮ್ಯಾಪ್ ಆಫ್ ಅಲ್ಜೀರಿಯಾ. ಸೊ ಈ ಮ್ಯಾಪಲ್ಲಿ ನಾವು ಮ್ಯಾಗ್ರಬ್ ರೀಜನನ್ನು ನೋಡ್ತಾ ಇದ್ದೀವಿ. ಸೊ ಮ್ಯಾಗ್ರಬ್ ರೀಜನ್ ಯಾವ ರೀತಿಯಾಗಿ ಅಂದರೆ ಈ ರೀತಿಯಾಗಿದೆ. ಸೊ ಇದರಲ್ಲಿ ಬರ್ತಕ್ಕಂಥ ಕಂಟ್ರೀಸ್ ಯಾವುದು ಅಂತ ನಾವು ನೋಡ್ತಾ ಹೋದರೆ, ಸೊ ಮ್ಯಾಗ್ರಬ್ ರೀಜನಲ್ಲಿರ್ತಕ್ಕಂಥ ಕಂಟ್ರೀಸ್ ಎಲ್ಲ ಆಫ್ರಿಕಾದಲ್ಲಿವೆ. ಸೊ ಯಾವುದೇ ಕಂಟ್ರಿ ಯುರೋಪಲ್ಲಿಲ್ಲ ಮತ್ತು ಏಷ್ಯಾದಲ್ಲಿ ಇಲ್ಲ. ಸೊ ಯಾವ್ಯಾವ ಕಂಟ್ರೀಸ್ ಇದೆ ಅಂತ ನಾವು ಈಸ್ಟ್ ವೆಸ್ಟ್ ನೋಡ್ತಾ ಹೋದರೆ, ಲಿಬಿಯಾ ಇದೆ, ಟ್ಯುನಿಷಿಯಾ ಇದೆ, ಅಲ್ಜೀರಿಯಾ ಇದೆ, ಮೊರೊಕ್ಕೊ ಇದೆ, ವೆಸ್ಟರ್ನ್ ಸಹರಾ ಇದೆ, ಮಾರಿಷೋನಿಯಾ ಇದೆ. ಸೊ ದೀಸ್ ಆರ್ ದ ಮೇಜರ್ ಕಂಟ್ರೀಸ್ ದಟ್ ಆರ್ ಲೊಕೇಟೆಡ್ ಇನ್ ಮ್ಯಾಗ್ರಬ್ ರೀಜಿಯನ್. ಸೊ ಕಮಿಂಗ್ ಟು ದ ಕ್ಲೈಮೇಟ್, ಸೊ ಪ್ರಿಡಾಮಿನೆಂಟ್ಲಿ ಅಲ್ಜೀರಿಯಾ ಕ್ಲೈಮೇಟ್ ಏನಿದೆ ಮೆಡಿಟರೇನಿಯನ್ ಕ್ಲೈಮೇಟ್ ಇದೆ. ಸೊ ಮೆಡಿಟರೇನಿಯನ್ ಕ್ಲೈಮೇಟ್ ಅಂತಂದರೆ, ಸೊ ಬೇರೆ ಎಲ್ಲ ಕ್ಲೈಮೇಟ್ಸಲ್ಲಿ ಏನಿರುತ್ತೆ, ಸಮ್ಮರಲ್ಲಿ ರೇನ್ಫಾಲ್ ಆದರೆ ಮೆಡಿಟರೇನಿಯನ್ ಕ್ಲೈಮೇಟಲ್ಲಿ ವಿಂಟರ್ ರೇನ್ಫಾಲ್ ಆಗುತ್ತೆ. ಸೊ ಇಲ್ಲಿ ಏನಿರುತ್ತೆ, ಸಮ್ಮರು ವಾರ್ಮ್ ಇರುತ್ತೆ, ಡ್ರೈ ಸಮ್ಮರ್ಸ್ ಇರುತ್ತೆ. ಸೊ ವಿಂಟರ್ ಏನಿರುತ್ತೆ, ಮೈಲ್ಡ್ ರೈನಿ ವಿಂಟರ್ಸ್ ಇರುತ್ತೆ. ಸೊ ದ್ಯಾಟ್ ಈಸ್ ದಿ peculiar or distinct feature of Mediterranean climate. ಸೊ ದಿಸ್ ಮೆಡಿಟರೇನಿಯನ್ ಕ್ಲೈಮೇಟ್ ಇದನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ, ಮೆಡಿಟರೇನಿಯನ್ ಸಮುದ್ರ ಏನಿದೆ ಅದರ ಸುತ್ತಮುತ್ತ ಮೆಡಿಟರೇನಿಯನ್ ಕ್ಲೈಮೇಟ್ ಕಂಡು ಬರುತ್ತೆ. ಸೊ ಅಲ್ಜೀರಿಯಾ ಕೂಡ ಏನಿದೆ ಮೆಡಿಟರೇನಿಯನ್ ಕ್ಲೈಮೇಟಲ್ಲಿ ಬರ್ತಕ್ಕಂಥ ಒಂದು ಕಂಟ್ರಿ ಆಗಿದೆ. ಇನ್ನು ಮೇಜರ್ ರಿವರ್ಸ್, ಅಲ್ಜೀರಿಯಾದ ಮೇಜರ್ ರಿವರ್ಸ್ನ ನಾವು ನೋಡೋದಾದರೆ ಜೆಡಿ ರಿವರ್ ಇದೆ, ಚೆಲಿಫ್ ರಿವರ್ ಇದೆ. ಸೊ ದೀಸ್ ರಿವರ್ಸ್ ದೇ ಆರ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಅಂದರೆ ಮೆಡಿಟರೇನಿಯನ್ ಕ್ಲೈಮೇಟ್ ಬರುತ್ತೆ. ಸೊ ಅಲ್ಜೀರಿಯಾ ಮೆಗ್ರಾಬ್ ರೀಜನಲ್ಲಿದೆ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಇನ್ನು ಮೌಂಟೇನ್ ರೇಂಜಸ್ ನಾವು ನೋಡೋದಾದರೆ, ಅಲ್ಜೀರಿಯಾದಲ್ಲಿ ಅಟ್ಲಾಸ್ ಮೌಂಟೇನ್ ಆದೋಗುತ್ತೆ, ಸಹರನ್ ಅಟ್ಲಾಸ್ ಮೌಂಟೇನ್ ಆದೋಗುತ್ತೆ. ಸೊ ಟೆಲ್ ಅಟ್ಲಾಸ್, ಹೊಗ್ಗಾರ್ ಮೌಂಟೇನ್ಸ್, ಟೆಸ್ಸಿಲ್ ಆ್ಯಂಡ್ ಅಜ್ಜರ್ ಮೌಂಟೇನ್ಸ್.
ಸೊ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಅಟ್ಲಾಸ್ ಮೌಂಟೇನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇನ್ನು ಅಲ್ಜೀರಿಯಾದಲ್ಲಿ ಕಂಡು ಬರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸ್ನ ನಾವು ನೋಡೋದಾದರೆ ಅಲ್ಜೀರಿಯಾ ಇಟ್ ಈಸ್ ರಿಚ್ ಇನ್ ಆಯಿಲ್, ದಟ್ ಈಸ್ ಕ್ರೂಡ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಸೋಲಾರ್ ಎನರ್ಜಿ, ಆ್ಯಂಡ್ ಆಲ್ಸೋ ಇಟ್ ಈಸ್ ರಿಚ್ ಇನ್ mineral metals like iron, zinc, lead, silicon and helium. So these are the other resources of the Algeria. So these resources, they are important for energy security and also they are important for the export economy of the Algeria. ಸೊ ಈ ಎಲ್ಲ ರಿಸೋರ್ಸ್ ಇರೋದಕ್ಕೋಸ್ಕರ ಏನು ಮಾಡ್ತಿದೆ ಇಂಡಿಯಾ ಈ ಕಂಟ್ರಿ ಜೊತೆ ಏನು ಮಾಡ್ತಾ ಇದೆ, ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ, ಎನರ್ಜಿ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಈ ಕಂಟ್ರಿಯಿಂದ ಒಂದು ಏನು ಮಾಡ್ತಾ ಇದೆ, ಒಂದು ಟ್ರೇಡ್ ಡೀಲ್ನ ಮಾಡ್ಕೊಳ್ಳಿಕ್ಕೆ ಫಾರಿನ್ ಕನ್ಸಲ್ಟೇಷನ್ಸ್ನ ಮಾಡ್ತಾ ಇದೆ. ದೆನ್ ವಾಟ್ ಈಸ್ ದ ರಿಲೆವೆನ್ಸ್ ಆಫ್ ಅಲ್ಜೀರಿಯಾ ಫಾರ್ ಇಂಡಿಯಾ? ಸೊ ಇಂಡಿಯಾಗೆ ಯಾವ ರೀತಿ ರಿಲೆವೆಂಟ್ ಇದೆ ಅಂತ ನಾವು ನೋಡೋದಾದರೆ, ಇಂಡಿಯಾ ಆ್ಯಂಡ್ ಅಲ್ಜೀರಿಯಾ ಕನ್ಸಲ್ಟೇಷನ್ ದೇ ಆರ್ ಹೆಲ್ಪ್ಫುಲ್ ಇನ್ ಎನರ್ಜಿ ಕೋಆಪ್ರೇಷನ್. ಒಂದು ಎನರ್ಜಿ ಸೊ ಏನಿದೆ ಆಯಿಲು, ಗ್ಯಾಸು, ಸೊ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದು ಈ ಫಾರಿನ್ ರಿಲೇಷನ್ ಕನ್ಸಲ್ಟೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಜಿಯೋಗ್ರಫಿ ವೈಸ್ ನೋಡೋದಾದರೆ Algeria, it falls under Maghreb region. So now already ನೋಡಿರೋ ಹಾಗೆ it comes within Maghreb region and also it is a part of Mediterranean region. So it has a desert mountain interaction. So ಈ geography relation with Algeria helps in building relation with other countries in the Maghreb region. Maghreb region ಅಲ್ಲಿ ಇರ್ತಕ್ಕಂಥ ಬೇರೆ ಕಂಟ್ರೀಸ್ ಜೊತೆಗೆ ಮೆಡಿಟರೇನಿಯನ್ ರೀಜನ್ ಇರ್ತಕ್ಕಂಥ ಬೇರೆ ಕಂಟ್ರೀಸ್ ಜೊತೆಗೆ ರಿಲೇಷನ್ ಬೆಳೆಸಲಿಕ್ಕೆ ಸೊ ಹೆಲ್ಪ್ ಆಗುತ್ತೆ. ದೆನ್ ಎಕಾನಮಿ ನೋಡೋದಾದರೆ ಸೊ ಹೈಡ್ರೋಕಾರ್ಬನ್ ರಿಚ್ ನೇಷನ್, ಅದರ ಅರ್ಥ ಸೊ ಈ ಕಂಟ್ರಿ ನ್ಯಾಷನಲ್ GDP ಇಟ್ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ಸೆಲ್ಲಿಂಗ್ ಆರ್ ಎಕ್ಸ್ಪೋರ್ಟ್ ಆಫ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಏನಿದೆ ಅದನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ ಇದ್ರ GDP ಮತ್ತು GNP ಡಿಸೈಡ್ ಆಗುತ್ತೆ. ದೆನ್ ನೌ ಇಟ್ ಈಸ್ ಡೈವರ್ಸಿಫೈಯಿಂಗ್ ಫಾರ್ ಸೋಲಾರ್ ಎನರ್ಜಿ. ಸೊ ಈ ಸೋಲಾರ್ ಎನರ್ಜಿ ಡೈವರ್ಟಿಫಿಕೇಷನ್ಗೆ ಸೊ ಇಂಡಿಯಾದಿಂದ ನಾವು ಸೋಲಾರ್ ಪ್ಯಾನಲ್ಸ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆನಿಫಿಟ್ ಫಾರ್ ಇಂಡಿಯಾ. So this is all about Algeria. So why it is in news? It's mapping perspective based on the topic that we have discussed so far, that is Algeria. So here we have provided one prelims practice question. So this question contains 4 statements. So ಈ question ಅಲ್ಲಿ 4 ಸ್ಟೇಟ್ಮೆಂಟ್ ಇದೆ. ಸೊ ಈ 4 ಸ್ಟೇಟ್ಮೆಂಟ್ಸ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಆನ್ಸರ್ ಮತ್ತು ಡೀಟೇಲ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್ ಇಟ್ ಈಸ್ ಅವೈಲೇಬಲ್ ಇನ್ ದಿ PDF ಹ್ಯಾಂಡ್ಔಟ್. PDF ಹ್ಯಾಂಡ್ಔಟಲ್ಲಿ ಆನ್ಸರು ಮತ್ತು ಎಕ್ಸ್ಪ್ಲನೇಷನು ಜೊತೆಗೆ ಈ ಟಾಪಿಕ್ನ ನೋಟ್ಸು ಎಲ್ಲ ಇದೆ. ಸೊ ಈ PDF ನಿಮ್ಗೆ ಬೇಕಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆ PDFನ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿಕ್ಕೆ ಬೇಕಾದಂಥ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್.